ತುಂಬ ಮೋಸ್ಟ್ ಎಕ್ಸ್ಪೀರಿಯನ್ಸ್ ಇಟ್ಕೊಂಡು ಹೋಗಿದ್ದೆ. ಒಂದು ಒಳ್ಳೆ ನಮ್ಮ ವ್ಯಕ್ತಿತ್ವ ಪ್ರದರ್ಶನ ಮಾಡಿಕೊಂಡು ಅಲ್ಲಿ ಆಟ ಆಡೋಣ ಅಂತ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ರತಿದಿನ ಇಲ್ಲಿ ಬಂದಮೇಲೆ ಮನೇಲಿ ಇರೋಕ್ಕೆ ಆಗ್ತಾಯಿಲ್ಲ. ತುಂಬ ಇದಾಗ್ತಾಯಿದೆ. ನಾನು ಇಷ್ಟು ಬೇಗನೆ ಹೊರಗಡೆ ಒಂದು ವಾರಕ್ಕೆಲ್ಲ ಹೊರಗೆ ಬರ್ತೀನಿ ಅಂತ ಅಂದ್ಕೊಂಡೇ ಇರಲಿಲ್ಲ. ಅಲ್ಲಿ ಎಲ್ಲರೂ ಈಗ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಒಂದೊಂದು ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಿರೋದ್ರಿಂದ ಅವ್ರಿಗೂ ಸ್ವಲ್ಪ ಕನೆಕ್ಟ್ ಆಗೋದಕ್ಕೆ ಒಂದು ಸ್ವಲ್ಪ ಟೈಮ್ ಇದಾಯಿತು. ನಾನು ಇಷ್ಟು ಬೇಗನೆ ಹೊರಗಡೆ ಬರ್ತೀನಿ ಅಂತ ನಾನು ಕನಸು ಕೂಡ ಕಂಡಿರಲಿಲ್ಲ ನಾನು. ಓಕೆ ಸರ್, ಇನ್ನೊಂದು ಜಿಮ್ಮಲ್ಲಿ ನೀವು ನಿಮ್ಮ ದೇಹವನ್ನು ಇಷ್ಟು ದಂಡಿಸಿ ಎಷ್ಟೇ ಗಾತ್ರದ ವಸ್ತು ಸಿಕ್ಕರೂ ಎತ್ತಿ ಈಸಿಯಾಗಿ ಎಸೆಯಬಹುದಾದಂಥ ನಿಮಗೆ ಏನು ಕಷ್ಟ ಆಯಿತು ಬಿಗ್ ಬಾಸ್ ಮನೆಯೊಳಗೆ? ಇಲ್ಲ, ಅಲ್ಲಿ ಏನು ನನಗೆ ಯಾವುದೂ ಕಷ್ಟ ಆಗಿಲ್ಲ, ಎಲ್ಲ ಈಸಿನೇ. ಈಗ ನಾವೇನೋ ಒಂದು ಬಾಡಿ ಬಿಲ್ಡಿಂಗ್ ಮಾಡಿದ್ದೀವಿ ಅಥವಾ ಇಲ್ಲೆಲ್ಲ ವೆಯ್ಟ್ಸ್ ಎತ್ತಿ ಬಿಸಾಕ್ತೀವಿ ಅಂತಂದು ಅಲ್ಲಿ ಅದು ಬರೋದಿಲ್ಲ. ಆ್ಯಕ್ಚುಲಿ ಬಿಗ್ ಬಾಸ್ ಅಂದರೆ ಏನಂದರೆ ಅದೊಂದು ಮೈಂಡ್ ಗೇಮ್. ಅದು ಅಲ್ಲಿ ಒಂದು ವ್ಯಕ್ತಿತ್ವ ನಡ್ಕೊಳ್ಳೋವಂಥ ವ್ಯಕ್ತಿತ್ವ ನಮ್ಮದು ಪ್ರದರ್ಶನ ಆಗೋವಂಥ ಗೇಮು. ಅದು ಅಲ್ಲಿ ನಮ್ಮ ಏನು ಫಿಟ್ನೆಸ್ ಬಾಡಿ ಬಿಲ್ಡಿಂಗ್ದು ಬರೋದಿಲ್ಲ. ಯಾಕಂದರೆ ಪ್ರತಿಯೊಬ್ಬರಿಗೂ ಕೂಡ ನಾವಲ್ಲಿ ಎಲ್ಲ ರೀತಿಯಿಂದ ಸಾಧನೆ ಮಾಡಿ ಬಂದಿರೋರು ಯಾರೂ ಕೂಡ ಅವ್ರು ಯಾರು ಬಾಡಿ ಬಿಲ್ಡಿಂಗ್ ಫಿಟ್ನೆಸ್ಸು ಮಾಡಿ ಬಂದಿರಲ್ಲ. ಅದು ಒಂದು ಬಿಗ್ ಬಾಸ್ ಅಂದರೆ ಎಲ್ಲ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಮತ್ತು ಡಿಫ್ರೆಂಟ್ ಆಫ್ ಮೈಂಡ್, ಡಿಫ್ರೆಂಟ್ ವ್ಯಕ್ತಿತ್ವ ಇರ್ತಕ್ಕಂಥವ್ರೆ ಬಂದು ಅಲ್ಲಿ ತಮ್ಮ ಪ್ರದರ್ಶನ, ಒಂದು ವ್ಯಕ್ತಿತ್ವ ಪ್ರದರ್ಶನ ಮಾಡಿ ಆ ಒಂದು ತಮ್ಮ ಇರ್ತಕ್ಕಂಥ ನಡವಳಿಕೆ ಅದನ್ನು ಪ್ರದರ್ಶನ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡೋದೇ ಒಂದು ಬಿಗ್ ಬಾಸ್ ಮೇಡಮ್. ಓಕೆ ಸರ್, ಇವಾಗ ಇನ್ನೊಂದು ತುಂಬ ಜನ ಏನು ಹೇಳಿದರು ಅಂತ ಅಂದರೆ ಕರಿಬಸಪ್ಪ ಅವ್ರದ್ದು ಎಲ್ಲ ಪ್ಲಸ್ ಸ್ವಲ್ಪ ಮಾತು ಜಾಸ್ತಿ ಆಯಿತು, ಮಾತಿಗೆ ಬಹುಶಃ ಕಡಿಮೆ ಆಡಿದರೆ ಅವ್ರನ್ನ ಇರಿಸ್ಕೊತಿದ್ರು, ಅದೇ ಪ್ರಾಬಬ್ಲಿ ಮನೆಯೊಳಗಿರೋರಿಗೆ ಇರಿಟೇಟ್ ಆಯಿತು ಅಂತ ಹೇಳಿದರು. ನಿಮ್ಮ ಪ್ರಕಾರ ಹೌದಾ, ಒಪ್ಕೊತೀರಾ ಈ ಮಾತನ್ನು? ಗೊತ್ತಿಲ್ಲ ಮೇಡಮ್. ಈಗ ಏನಾಗುತ್ತಂದರೆ ನಾವು ಅಲ್ಲಿ ಹೋಗಿ ನಮ್ಮ ವ್ಯಕ್ತಿತ್ವ ಪ್ರದರ್ಶನ ಮಾಡಿ ಏನು ಆಟ ಆಡೋದಕ್ಕೆ ಅಲ್ಲಿ ಮಾತು ಅಂತ ಬಂದಾಗ ಮಾತಾಡಲೇಬೇಕಾಗುತ್ತೆ, ಆಟ ಅಂತ ಬಂದಾಗ ಆಟ ಆಡಲೇಬೇಕಾಗುತ್ತೆ. ಇಲ್ಲಿ ಕೆಲವೊಂದು ವಿಷಯಗಳನ್ನು ಏನಾಗುತ್ತೆ, ಕೆಲವ್ರಿಗೆ ಇಷ್ಟ ಇಲ್ಲ ಅಂದರೆ ನಾವು ಅವ್ರನ್ನ ಎಷ್ಟೇ ಮಾತಾಡಿ ಕನ್ವಿನ್ಸ್ ಮಾಡೋಕ್ಕಾಗೋದೇ ಇಲ್ಲ. ಯಾಕಂದರೆ ಬೇರೆಯವರು ಎಲ್ಲರೂ ಮಾತಾಡ್ತಾರೆ, ಅವ್ರ ಮಾತನ್ನು ಕೇಳಿಸ್ಕೊಳ್ತಾರೆ. ಅದೇ ನಾವು ಏನಾದರೂ ಒಂದು ವಿಷಯದ ಬಗ್ಗೆ ಮಾತಾಡೋಕೆ ಹೊರಟಾಗ ಅವ್ರಿಗೆ ಒಂದು ಮಾತು ಕೇಳಿದ್ರೆ 10 ಮಾತಾಡ್ತಾನೆ ಅಂತ ಹೇಳ್ತಾರೆ. ಎಲ್ಲ ಒಂದು ಕಡೆಗೆ ನಮ್ಮನ್ನು ನಿರ್ಲಕ್ಷಿಸ್ತಾರೆ ಅಂತ ಹೇಳ್ಬೋದು. ಒಳಗೆ ಮನೆಯೊಳಗೆ ನಿಮ್ಮನ್ನು ನಿರ್ಲಕ್ಷಿಸಿದ್ರು, ಮನೆ ಒಳಗಡೆಗೆ ನಿರ್ಲಕ್ಷಿಸಿದ್ರು ಅಂತ ಹೇಳ್ಬೋದು. ಯಾಕಂದರೆ ಅವರೇ ಹೇಳ್ತಾರೆ ಸೈಲೆಂಟಾಗಿರ್ತಾರೆ, ಇವರು ಯಾರ ಜೊತೆಗೂ ಮಾತಾಡಲ್ಲ ಅಥವಾ ನಮ್ಮ ಜೊತೆಗೆ ಕನೆಕ್ಟ್ ಆಗಲ್ಲ ಅಂತ ಹೇಳ್ತಾರೆ. ಮಾತಾಡೋಕೆ ಹೋದರೆ ಕೆಲವರು ಮಾತಾಡ್ತಾರೆ ನೆಪಕ್ಕೆ ಮಾತ್ರ, ಆಮೇಲೆ ನೋಡಿದ್ರೆ ಅವರು ಹಿಂದೆಗಡೆಗೆ ಹೋಗ್ಬಿಟ್ಟು ಮಾತಾಡ್ಸೋದೇ ಇಲ್ಲ ಅಂತಾರೆ. ಕೊನೆಗೆ ಗೊತ್ತಾಗಿ ಅವ್ರನ್ನ ಇನ್ನೂ ಸ್ವಲ್ಪ ಪ್ರೀತಿಯಿಂದ ಮಾತಾಡ್ಸೋಕೆ ಹೋದರೆ ಏನಪ್ಪ ತುಂಬ ಜಾಸ್ತಿನೇ ಇವರು ಮಾತಾಡ್ತಾರೆ ಅಂತಾರೆ. ಸೊ ಅದು ಬಿಟ್ಟು ನಾವು ಅಲ್ಲಿ ಏನಿದೆ ಟಾಸ್ಕು ಅಥವಾ ಇನ್ನು ಬಿಗ್ ಬಾಸ್ ಮನೇಲಿರ್ತಕ್ಕಂಥ ನಾವು ಏನು ಸೇವಕರಿದ್ದೀವಿ, ನಮ್ಮ ಸೇವಕರು ಮತ್ತೇನು ಅರಸರು ಇದ್ದಾರೆ, ಎಲ್ಲರ ಜೊತೆಲಿ ಪ್ರೀತಿಯಿಂದ ಮಾತಾಡೋಣ ಅಂತ ಹೋದಾಗ ಎಲ್ಲೋ ಒಂದು ಕಡೆಗೆ ಅವ್ರಿಗೆ ಅನಿಸುತ್ತೆ ಇವರೊಬ್ಬ ಸ್ಟ್ರಾಂಗ್ ಕಂಟೆಂಟು, ಇವರು ಒಂದೊಳ್ಳೆ ಯಾವುದೇ ಒಂದು ಟಾಸ್ಕ್ ಕೊಟ್ಟರು ಮಾಡಬಲ್ಲರು ಅಂತ ಹೇಳ್ಬಿಟ್ಟು ಅಲ್ಲಿ ಏನೋ ಒಂದು ಮಾಡಿ ಇವ್ರನ್ನ ನಾವು ಟಾರ್ಗೆಟ್ ಮಾಡಬೇಕು, ಇವ್ರನ್ನ ನಾವು ಎಲಿಮಿನೇಷನ್ ಮಾಡಬೇಕು ಅನ್ನೋದೇ ಅವ್ರ ಉದ್ದೇಶವಾಗಿತ್ತು ಅಲ್ಲಿ ಫಸ್ಟ್. ಸರ್, ಇವಾಗ ನೀವು ಬಿಗ್ ಬಾಸ್ ಮನೆ ಒಳಗೆ ಹೋದಾಗ ಒಂಟಿ ಮತ್ತು ಜಂಟಿಗಳಾಗಿ ಒಳಗೆ ಹೋಗ್ತೀರಾ. ಸೊ ಅಲ್ಲಿ ನಾವೇನು ಅಂದ್ಕೊಂಡಿದ್ವಿ, ಹೌದು ರಾಜಮಾತಾ ಮತ್ತು ಅವರವರು ನಾನು ಅರಸಿ ನಾನು ರಾಣಿ ಅಂತ ಹೇಳಿದಾಗೆಲ್ಲ ಪ್ರಾಬಬ್ಲಿ ಹೌದು ಇದು ಅವ್ರವ್ರು ಮಾಡ್ಕೊಂಡಿದ್ದು, ಇದು ಮೇ ಬಿ ಟಾಸ್ಕ್ ಇರುತ್ತೇನೋ ಅನಿಸಿತ್ತು. ಬಟ್ ಸುದೀಪ್ ಸರ್ಮನ್ ನಮಗೆ ಕ್ಲಾರಿಫಿಕೇಶನ್ ಕೊಡ್ತಾರೆ, ನೀವು ನಿಮಗೆ ಸೇರಿಸಿ ಕೋಳಗಳನ್ನ ಹಾಕೊಂಡ್ಬಿಟ್ರಿ, ಇದನ್ನು ಜಂಟಿಗಳೇ ಕರೆಕ್ಟಾಗಿ ಮಾಡಿದ್ರು, ಒಂಟಿಗಳು ಸರಿಯಾಗಿ ಆಡಲಿಲ್ಲ ಅಂತ ಹೇಳಿ. ಅಲ್ಲಿ ಒಳಗಿನ ಮಾತಿನ ಚಕಮಕಿ, ಈ ಒಂಟಿ ಜಂಟಿ ಏನು ಅನ್ನಿಸ್ತು ಒಳಗೆ ಹೋದಾಗ? ಈ ಕಾನ್ಸೆಪ್ಟ್ ಇರುತ್ತೆ ಅಂತ ಅಂದ್ಕೊಂಡಿದ್ರಾ? ಇಲ್ಲ, ಖಂಡಿತ ನಾನು ಅಂದ್ಕೊಂಡಿರಲಿಲ್ಲ. ಸುದೀಪ್ ಸರ್ ಹೇಳ್ದಂಗೆ ಅದು 100ಕ್ಕೆ 100 ಸತ್ಯ. ಯಾಕಂದರೆ ಈಗ ಒಂಟಿ ಅಂದರೆ ಅವ್ರು ಒಬ್ಬಾಗಿರ್ತಾರೆ ಅರಸರು, ನಾವು ಸೇವಕರಂದರೆ ನಾವು ಜಂಟಿ ಇಬ್ಬಿಬ್ಬರು, ಅಂದರೆ ಇಬ್ಬರು ಸೇರಿದ್ರೆ ಒಬ್ಬರು ಲೆಕ್ಕಕ್ಕಿಲ್ಲ. ಆ ಒಂದು ಅರ್ಥದಲ್ಲಿ ಸುದೀಪ್ ಸರ್ ಹೇಳಿದ್ದಾರೆ, 100ಕ್ಕೆ 100 ಸತ್ಯ. ಬಟ್ ಒಳಗಡೆ ಅಂತ ಹೋದಾಗ ನಾವು ಇದನ್ನು ಕೂಡ ಎಕ್ಸ್ಪೆಕ್ಟ್ ಕೂಡ ನಾವು ಮಾಡಿರಲಿಲ್ಲ, ಈ ಥರದ್ದೊಂದು ಅರಸರು ಮತ್ತು ಸೇವಕರು ಇರ್ತಾರಂತ. ಸೊ ನಾನು ಫಸ್ಟು ಹೋಗುವಾಗಲೇ ನನಗೆ ಇಲ್ಲಿ 74 ಬಂದಿತ್ತು ಮಾರ್ಕ್ಸು. ಇನ್ನೊಂದು ಬಂದಿದ್ದರೆ ನಾನು ಕೂಡ ಒಂಟಿಯಾಗಿ ಹೋಗ್ತಾಯಿದ್ದೆ. ಅದರಿಂದ ಜಂಟಿಯಾಗಿ ಹೋಗೋವಂಥದ್ದೊಂದು ಯೋಗ ಬಂತು ಬಿಗ್ ಬಾಸ್ ಮನೆ ಒಳಗಡೆ. ಅಲ್ಲಿ ಅರಸರು ಏನಿದ್ದಾರೆ ಅವರು ನಮ್ಮ ಮೇಲೆ ದಬ್ಬಾಳಿಕೆ ಮಾಡೋದೇ ಅಲ್ಲಿ ಒಂದು ಕಾನ್ಸೆಪ್ಟ್ ಇತ್ತು. ನಾವು ಸೇವಕರು ಅಲ್ಲಿ ಅರಸರು ಏನು ಹೇಳ್ತಾರೋ ಆ ಕೆಲಸ ಮಾಡಬೇಕಾಗಿತ್ತು. ನಾವೇನಾದರೂ ಒಂದು ತಪ್ಪು ಮಾಡಿದ್ರೆ ಅವ್ರು ಬಂದು ಆಗ್ರಹಿಸೋದಾಗಲಿ ಅದೆಲ್ಲ ಆಗ್ತಾಯಿತ್ತು ಬಿಗ್ ಬಾಸಲ್ಲಿ. ಈ ಥರದ ಕಾನ್ಸೆಪ್ಟು ನಾವು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇದನ್ನು. ನಿಮ್ಮ ಜಂಟಿ ಅಮಿತ್ ಬಗ್ಗೆ ಏನು ಹೇಳ್ತೀರಾ? ಇಲ್ಲ, ಅವರು ತುಂಬ ಒಳ್ಳೆ ಮಾತುಗಾರ, ಅವರು ಕೂಡ ಒಂದು ರೇಡಿಯೋ ಜಾಕಿಯಾಗಿ ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ. RJ ಅಮಿತ್ ಅವರು ಒಳ್ಳೆ ಹೃದಯಶೀಲ ಇರ್ತಕ್ಕಂಥ ವ್ಯಕ್ತಿ, ಪ್ರಾಮಾಣಿಕ ವ್ಯಕ್ತಿ, ಭಾಳ ನಿಷ್ಕಲ್ಮನಸಿರ್ತಕ್ಕಂಥ ವ್ಯಕ್ತಿ ಅವರು. ಇಲ್ಲಿ ಜಂಟಿ ಅಂತ ಬಂದಾಗ ನಾವು ಇಬ್ಬರೂ ಕೂಡ ಆ್ಯಕ್ಟಿವ್ ಆಗಿ ಎಲ್ಲ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಅವ್ರಿಗೆ ನಾವು ಹೇಳೋದಕ್ಕಿಂತ ನೀವು ಓಪನ್ ಅಪ್ ಆಗಿ ಅಂತ ನಾವು ಅವ್ರಿಗೆ ಹೇಳೋದಕ್ಕಿಂತ ನನ್ನ ಕೈಲಿ ಏನಾಗುತ್ತೋ ನಾನು ಒಬ್ಬನೇ ಇಬ್ಬರಿದ್ದರೂ ಕೂಡ ನಾನು ಎಲ್ಲರ ಜೊತೆಲಿ ಮಿಂಗಲ್ ಆಗಿದ್ದೀನಿ, ಕನೆಕ್ಟ್ ಆಗಿದ್ದೀನಿ. ನನಗೆ ಆದಂಥ ಅಲ್ಲಿ ಇರ್ತಕ್ಕಂಥ ಏನೇ ಒಂದು ಅರಸರು ತಪ್ಪು ಮಾಡಿದಾಗ ಅದನ್ನು ನಾನು ಪ್ರತಿರೋಧಿಸಿದ್ದೀನಿ, ಮತ್ತು ಕಾಮಿಡಿ ಮಾಡಿದ್ದೀನಿ, ಹಾಡು ಹೇಳಿದ್ದೀನಿ, ಡ್ಯಾನ್ಸ್ ಮಾಡಿದ್ದೀನಿ.
ಅಲ್ಲಿ ಹೋಗಿರೋದು ನಾನು ಕೂಡ ಟೈಮ್ ಪಾಸ್ ಮಾಡೋಕ್ಕಾಗಲಿ ಅಥವಾ ನಾನೇನು ಸುಮ್ಮನೆ ಹೆಚ್ಚಾಗಿ ಮಾತಾಡೋದಕ್ಕಂತಂದಲ್ಲ, ವಿಷಯಕ್ಕೆ ವಿಷಯಕ್ಕೆ ಅಂದರೆ ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ ನಾವಲ್ಲಿ ಮಾತಾಡಿದ್ದೀವಿ. ಅಂದರೆ ಅದನ್ನು ವರ್ತನೆ ಆಯ್ತು ಬಟ್ ಅದು ಹೆಚ್ಚಾಗಿ ಕಾಣಿಸ್ಕೊಂಡಿಲ್ಲ. ಈಗ ನೀವಾಗಲಿ ಅಮಿತ್ ಅವರಾಗಲಿ ಸುಮ್ಮನೆ ನಿಂತ್ಕೊಂಡಾಗ, ಆಮೇಲೆ ನೀವು ಅಮಿತ್ ಅವರು ಒಂದು ಬಾತ್ರೂಮ್ ಏರಿಯಾ ಹತ್ರ ನನ್ನಂಥ ವ್ಯಕ್ತಿ ಇದ್ದಿದ್ರೆ ನಾನು ಕಪಾಳಕ್ಕೆ ಹೊಡೆದು ಬಿಟ್ಟಿದ್ದೆ, ನಾನು ಈ ಥರ ವ್ಯಕ್ತಿ ಅಲ್ಲ, ನಮ್ಗೆ ಅವಕಾಶ ಏನೋ ಆ ಥರ ಹೇಳಿದ ವಿಚಾರ ಇತ್ತು. ಸೊ ಪ್ರಾಬಬ್ಲಿ ನಿಮ್ಮಿಬ್ಬರ ಕೈಗೆ ಜಂಟಿ ಅಂತ ಒಂದು ಟ್ಯಾಗ್ಲೈನ್ ಕೊಟ್ಟಿರೋದ್ರಿಂದ ನಿಮ್ಮ ವ್ಯಕ್ತಿತ್ವನೂ ಹೆಚ್ಚಾಗಿ ತೋರಿಸ್ಕೊಳ್ಳೋಕ್ಕಾಗಲಿಲ್ಲ, ಅಮಿತ್ ಅವ್ರ ವ್ಯಕ್ತಿತ್ವನೂ ಜಾಸ್ತಿ ತೋರಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನುವಂಥ ಮಾತಿದೆ. ನಿಜನಾ? ಇಲ್ಲ, ಖಂಡಿತ ನಿಜ. ಅಲ್ಲಿ ಏನಾಯ್ತು ಅಂದರೆ, ನಾವು ಫಸ್ಟ್ ಡೇ ಹೋದ ತಕ್ಷಣವೇ ನಮಗೆ ನೆಕ್ಸ್ಟ್ ಡೇನೇ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರು. ಆ ನಾಮಿನೇಷನ್ ಮಾಡಿದ ತಕ್ಷಣವೇ ನಾನು ಅಲ್ಲಿ ಗರ್ಜಿಸೋಕೆ ಹೋಗಿರ್ತಕ್ಕಂಥ ಹುಲಿ ನನಗೆ ಹೋದ ತಕ್ಷಣವೇ ಅಲ್ಲಿ ನಾವು ಪ್ರತಿರೋಧಿಸೋಕ್ಕಾಗಲಿಲ್ಲ. ಎಲ್ಲರೂ ಕೂಡ ನಮ್ಮನ್ನು ನಾಮಿನೇಷನ್ ಮಾಡಿಬಿಟ್ರು. ಯಾಕೆಂದರೆ ಅಮಿತ್ ಅವರೇ ಬೇರೆ ಕ್ಷೇತ್ರ, ನಾವೇ ಬೇರೆ ಕ್ಷೇತ್ರ ಬಂದಿರೋದ್ರಿಂದ ಬಂದು ನೆಕ್ಸ್ಟ್ ಡೇನೇ ನಮ್ಮ ನಾಮಿನೇಷನ್ ಮಾಡಿದ ತಕ್ಷಣ ನಾವು ಪ್ರತಿರೋಧಿಸಬೇಕಾಗಿತ್ತು. ನಾವೇನು ಮಾಡಿದ್ವಿ, ನಾಮಿನೇಷನ್ ಮಾಡಿದ ತಕ್ಷಣವೇ ನಮ್ಮ ಎಲ್ಲ ಒಂದು ಕಡೆಗೆ ನಾವು ಜಂಟಿಗಳಾಗಿ ಬೆಲ್ಟನ್ನು ಬಿಚ್ಕೊಳ್ತಾ ಇದ್ದೇವೆ ಅಂತ ಹೇಳ್ಬಿಟ್ಟು ಅರಸರಿಗೆ ಅಲ್ಲಿ ಬಿಗ್ ಬಾಸ್ ಅವರು ಊಟದ ವಿಚಾರದಲ್ಲಿ ಅವರಿಗೆ ಪನಿಷ್ಮೆಂಟ್ ಇದಾಗುತ್ತೆ. ಊಟನೇ ಸಿಗಲಿಲ್ಲ. ನಾವು ಮಾನವೀಯತೆ ದೃಷ್ಟಿಯಿಂದ ಇದರಿಂದ ನಾವೇನು ಮಾಡಿದ್ವಿ, ನಾವು ಅರಸರು ಹೇಳ್ತಕ್ಕಂಥ ಕೆಲಸನ ನಾವು ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು, ನಮ್ಮಿಂದ ಒಬ್ಬರಿಗೆ ತೊಂದರೆ ಆಗಬಾರ್ದು ಈಗ ಅಂತೇಳ್ಬಿಟ್ಟು ನಾವು ಆ ರೀತಿ ನಾನು ಮತ್ತು ಅಮಿತ್ ಅವರು ಏನು ಅರಸರು ಹೇಳ್ತಾರೋ ಆ ಕೆಲಸನ ಪ್ರಾಮಾಣಿಕತೆಯಿಂದ ನಾವು ಮಾಡ್ತಾ ಬಂದ್ವಿ. ಎಲ್ಲೋ ಒಂದು ಕಡೆಗೆ ನಾವು ಮಾಡ್ತಕ್ಕಂಥ ಅಮಿತ್ ಮತ್ತು ನಾವು ಮಾಡ್ತಕ್ಕಂಥ ಕೆಲಸ ಪ್ರಾಮಾಣಿಕತೆಯಿಂದ ನಾವು ಕನೆಕ್ಟ್ ಆಗೋಕ್ಕೆ ಆಗಲಿಲ್ಲ. ಯಾಕಂದರೆ ನಾವು ಜಂಟಿಗಳಾಗಿ ಅಲ್ಲಿ ಕೆಲಸ ಒಂದು ಮಾಡಬೇಕಂತಂದರೆ, ಈಗ ಇವತ್ತು ಒಂದು ವೆಹಿಕಲ್ ತೊಗೊಂಡಿರ್ತೀವಿ ಅಂದ್ಕೊಳ್ಳಿ, ಅಥವಾ ಒಂದು ಎಲ್ಲೋ ಒಂದು ಮದುವೆ ಆಗಿ ಒಂದು ಸೊಸೆ ಮನೆಗೆ ಬಂದಿರ್ತಾರೆ ಅಂದ್ಕೊಳ್ಳಿ, ಅಥವಾ ಎಲ್ಲೋ ಒಂದು ಕನೆಕ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಜಾಗ, ಒಂದು ಟೈಮ್ ಬೇಕಾಗುತ್ತೆ. ಯಾಕಂದರೆ ನಾನು ಕೂಡ ಈಗ ಕ್ರೀಡಾ ಕ್ಷೇತ್ರದಲ್ಲಿ ಬಂದಿರೋದ್ರಿಂದ, ಅಮಿತ್ ಅವರು ರೇಡಿಯೋ ಜಾಕಿಯಾಗಿ ಬಂದಿರೋದ್ರಿಂದ ನಾವು ಹೋಗಿಂತ ಮುಂಚೆನೇ ನಾವು ಒಂದು 17-18 ಕಂಟೆಂಟ್ ಹಂಗೆ ಲಾಸ್ಟಲ್ಲಿ ಹೋಗಿದ್ದು. ನಾವು ಹೋಗಿಂತ ಮುಂಚೆನೇ ಅವರೆಲ್ಲರೂ ಸ್ವಲ್ಪ ಆರ್ಟಿಸ್ಟ್ಗಳಿದ್ರು, ಅವರೆಲ್ಲರೂ ತುಂಬ ಫೇಮಸ್ ಇರೋದ್ರಿಂದ ಅವ್ರುಗಳೆಲ್ಲ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡಿರೋದ್ರಿಂದ ಅವ್ರು ಹೊರಗಡೆ ಇದ್ದಾಗಲೇ ಅವರೆಲ್ಲರೂ ಭಾಳ ಮುಖಪರಿಚಯ ಇತ್ತು, ಅವರೆಲ್ಲ ಸ್ನೇಹಿತರುಗಳಾಗಿದ್ದರು. ಸೊ ಅಲ್ಲಿ ಹೋದ ತಕ್ಷಣ ಅವರೆಲ್ಲರೂ ಭಾಳ ಬೇಗನೆ ಈಸಿಯಾಗಿ ನಮ್ಮನ್ನು ಟಾರ್ಗೆಟ್ ಮಾಡಿದ್ರು. ಯಾಕಂದರೆ ನಾವು ಅವ್ರನ್ನ ಪರಿಚಯ ಮಾಡ್ಕೊಳ್ಳೋದಕ್ಕಿಂತ, ಹೋಗಿ ಅಲ್ಲಿ ಅವ್ರನ್ನ ಕನೆಕ್ಟ್ ಆಗೋದಕ್ಕಿಂತ ಅವ್ರು ಹೊರಗಡೆಗೇ ಫ್ರೆಂಡ್ ಆಗಿದ್ದರು. ಅಲ್ಲಿ ಬಂದ ತಕ್ಷಣ ಅವ್ರು ಸ್ನೇಹಿತರಾದರು. ಇಮಿಡಿಯೇಟಾಗಿ ನಾಮಿನೇಷನ್ ಅಂತ ಬಂದಾಗ ನೆಕ್ಸ್ಟ್ ಡೇಗೆ ನಮ್ಮನ್ನು ಈಸಿಯಾಗಿ ನಾಮಿನೇಷನ್ ಮಾಡಿದ್ರು. ಅದು ನಮಗೆ ಇಬ್ರಿಗೂ ಎಲ್ಲೋ ಒಂದು ಕಡೆಗೆ ಹೊಡ್ತಾ ಬಿತ್ತು. ಇದು ಜಂಟಿಗಳಂತಂದರೆ ಇದ್ರೂ ಇರ್ಬೋದು. ಯಾಕಂದರೆ ನಮ್ಮ ಮತ್ತು ಅಮಿತ್ ಅವ್ರದ್ದು ವ್ಯಕ್ತಿತ್ವ ಬೇರೆದೇ ವ್ಯಕ್ತಿತ್ವ. ಯಾಕಂದರೆ ಅರ್ಥ ಮಾಡ್ಕೊಳ್ಳೋಕ್ಕಿಂತ ನಾವು ಅಲ್ಲಿ ಏನೋ ಒಂದು ವಿಷಯ ಬಂದಾಗ ನಾವೇನಾದರೂ ಪ್ರತಿರೋಧಿಸಿದ್ರೆ ನಮ್ಮಿಂದ ಇನ್ನೊಬ್ಬರಿಗೆ ತೊಂದರೆ ಆಗುತ್ತಲ್ಲ. ಹಾಗಾಗಿ ಇಬ್ಬರೂ ಕೂಡ ಒಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು ಅಲ್ಲಿ ಇಬ್ಬರದು ಒಂದೇ ಅಭಿಪ್ರಾಯನ ವ್ಯಕ್ತಪಡಿಸಬೇಕಾಗಿತ್ತಲ್ಲಿ. ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ಫಾಲೋ ಮಾಡಿ ಬ್ರಿಗೇಡ್ ನ್ಯೂಸ್ ಕನ್ನಡ.